ಅವಳ ಮೌಲ್ಯದ ಬಗ್ಗೆ ಹೇಳುವುದಾದರೆ, ಅವರು ತಮ್ಮ ಸಾಮಾಜಿಕ ಮಾಧ್ಯಮದಿಂದ ಗಳಿಸಿದ ಬಹಳಷ್ಟು ಹಣವನ್ನು ಹೊಂದಿದ್ದರು. ಆ ಸಮಯದಲ್ಲಿ ಅವರು 2 ಕಾರ್ಖಾನೆಗಳು ಮತ್ತು 3 ಬಂಗಲೆಗಳನ್ನು ಹೊಂದಿದ್ದರು. ಅವರು ತಮ್ಮ ಸಾಮಾಜಿಕ ಮಾಧ್ಯಮ ಖಾತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಖಾತೆ ಮತ್ತು ಯೂಟ್ಯೂಬ್ ಖಾತೆಯಿಂದ ಹಣ ಸಂಪಾದಿಸುವ ಮೂಲಕ ಗಳಿಸಿದರು. ನಾವು ಅವರ ಮನೆಯ ಬಗ್ಗೆ ಹೇಳುವುದಾದರೆ, ಅವರು ಐಷಾರಾಮಿ ಮನೆಯನ್ನು ಹೊಂದಿದ್ದರು ಮತ್ತು ಅವನ ಬಳಿ 2 ದೊಡ್ಡ ಕಾರುಗಳು ಇದ್ದವು, ಅವುಗಳನ್ನು ಅವನು ಸ್ವತಃ ಬಳಸುತ್ತಿದ್ದನು. ಅವನ ಬಳಿ ಬಹಳಷ್ಟು ಹಣವಿತ್ತು, ಅದರಲ್ಲಿ ಸ್ವಲ್ಪ ಹಣವನ್ನು ಅವನು ಬಡವರಿಗೆ ಹಂಚುತ್ತಿದ್ದನು. ಅವನ ಕುಟುಂಬದ ಬಗ್ಗೆ ಮಾತನಾಡಿದರೆ, ಅವನು ಆರಂಭದಿಂದಲೂ ಬಹಳ ಶ್ರೀಮಂತನಾಗಿದ್ದನು ಮತ್ತು ಅವನ ಕುಟುಂಬವು ಹೇಳುವಂತೆ ಅವನು ಸ್ವಂತ ಹಣವನ್ನು ಸಂಪಾದಿಸಿದನು. ಇಂದು ಅವನು ತನ್ನದೇ ಆದ ಹೆಸರನ್ನು ಗಳಿಸಿದನು. ಅವನು ಜನರು ತಮ್ಮ ಹೆಸರಿನಿಂದ ಕರೆಯಲ್ಪಡುತ್ತಿದ್ದರು. ಆದರೆ ಎಲ್ಲರೂ ಇಲ್ಲಿಂದ ಹೊರಟು ಈ ನಶ್ವರ ಜಗತ್ತಿಗೆ ವಿದಾಯ ಹೇಳಿದರು. ನೀವು ಅವರ ಅಭಿಮಾನಿಯಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.